ವೆಲ್ಕಮ್ ಟು ನಂದಿ ಹಿಲ್ಸ್ ಅಂಡ್ ಅಕ್ಕತಮ್ಮ ವ್ಲಾಗ್ಸ್. ಈಗ ಆಗ್ತದೆ ಅಂತಂದ್ರೆ ಇಲ್ಲೇ ಹೋಗುವ, ಪುನಃ ಇದೇ ದಾರಿಯಲ್ಲಿ ಬಂದಿದ್ರೆ ಬರಬೇಕು ಅಷ್ಟೇ. ಫೋಟೋ ತೆಗೆಯುವಂತ ಹೇಳಿ ಲೇಟ್ ಮಾಡಿ ಇವಾಗ ನೋಡಿ ಇನ್ನೂ ಇಲ್ಲೇ ಇದ್ದೇವೆ ನಾವು. ಆಗ ಅಲ್ಲಿ ಫೋಟೋ ತೆಗೆಯಲಿಕ್ಕೆ ಸ್ಟಾರ್ಟ್ ಮಾಡಿ ಅರ್ಧ ಗಂಟೆ ಆಯ್ತು. ತೆಗೆದುಕೊಳ್ಳಿ ಕಾಟು ಗಾಳಿ ಬರ್ತಾ ಇದೆ. ಅಕ್ಕ 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 ಬಿಡು 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 ಅದೆಂತ ಹಾಕಿದಿಲ್ಲ ಈಗ ಮಾಡಿ ಮಾಡಿ. ಇದುವೇ ಇದೇ ಪ್ಲೇಸ್. ನಂದಿನಿ ಪಾರ್ಲರ್ ಉಂಟು ಇಲ್ಲಿ. ಐಸ್ ಕ್ರೀಮಾ ಇವಾಗ್ಲಾ? ಈ ವೆದರ್ಗೆ ಐಸ್ ಕ್ರೀಮಾ ಬೇಡ. ಹಾಗಾದ್ರೆ ಇದು ದೂದ್ ಬೇಡ ತಗೊಂಡು ತಿನ್ನೋಣ. ಮತ್ತೆಂತ ಐಸ್ ಕ್ರೀಮ್ ಮಾಡಿದ್ರೆ ಅದಕ್ಕೆ ಕುಯ್ಯ ಹಳ್ಳಿಗಾಯ್ತು. ನಂಗೆ ಕೋನ್ ಐಸ್ ಕ್ರೀಮ್ ತಗೊಳ್ಳಿ, ಹೋಗಿ ಬೇಕಂತ ಹೋಗಿ ಬೇಕಂತ ತಗೊಳ್ಳಿ. ನಾನು ಅಲ್ಲಿಗೆ ಬಂದೆ. ನಾವು ಇಲ್ಲೆಲ್ಲ ಬಂದಿಲ್ಲ, ಬರಲಿಲ್ಲ. ನಾನು ನೆನ್ಸಿದೆ ಗೊತ್ತಾ, ಅಲ್ಲಿಂದ ಇಷ್ಟೇ ಅಂತ ನೆನ್ಸಿದ್ದು. ಹೀಗೆ ಸುತ್ತ ಹಾಕಿದ್ರೆ ತುಂಬ ಉಂಟು ಇಲ್ಲಿ ನೋಡುವಂತ ತುಂಬ ಉಂಟು. ನಾವು ಹೋಗುವಾಗ ಇಲ್ಲ ಒಂದು ಬರುವವರು ಸನ್ರೈಸ್ ಟೈಮ್ ಆಗಿದ್ರೆ ಹೀಗಾಗಿ ಸನ್ರೈಸ್ ನೋಡಿ ಒಂದು ನಿಮಿಷ ಹೀಗಾಗಿ ಸನ್ರೈಸ್ ನೋಡಿ ಇಲ್ಲಿ ಹೀಗೆ ಬಂದು ಹೀಗಾಗಿ ಕೆಳಗೆ ಇಳಿಬೋದು. ಚೆಂದ ಉಂಟಲ್ಲಿ. ಈಗ ಹೋಗಿ ತಗೊಳ್ತೀರಾ ಐಸ್ ಕ್ರೀಮ್? ಇಲ್ಲ ಅಲ್ಲಿ ಇಲ್ಲ. ಒಂದು ಇದು ಕೊಡಿ ಕೋನು, ಮತ್ತೊಂದು ಇದು ರಸ್ಬೇರಿ. ಇದು ಡಾಲಿ ಅಲ್ಲ? ಎಷ್ಟು? ಗೈಸ್, ನಂದಿ ಹಿಲ್ಸಲ್ಲಿ ಕ್ಯಾಂಡಿ ಡಾಲಿ ಡಾಲಿ ಡಾಲಿ. ಕ್ಯಾಶ್ ತಗೊಂಡು ಬನ್ನಿ. ಡಾಲಿಗೆ 5 ರೂಪಾಯಿ ಜಾಸ್ತಿ, ಕೋನಿಗೆ 10 ರೂಪಾಯಿ. ಅದು ಮೇಲೆ ತರ್ತಾರಲ್ಲ, ಅದಕ್ಕೆ ಬೇಕಾಗಿ ಗಾಡಿ ಬರ್ತದೆ ಮೇಲೆವರೆಗೆ. ಮಂಗಗಳು ಸರ್, ಮಂಗಗಳು ಕೈಯಿಂದ ಎಳಗು, ಕೈಯಿಂದ ಐಸ್ ಕ್ರೀಮನ್ನು ಕೋನ್ ಎಳಿಲಿಕ್ಕೆ ಬರ್ತುಂಟು ಮಂಗ. ಹೆಲೋ. ಇಲ್ಲ ಇಲ್ಲ ಕೊಡಬೇಡ, ಅದು ಇದು ಬೇಕಾ ಅಕ್ಕ? ನಿಲ್ 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 ನಿಲ್. ಹಾಂ ಎಸ್, ಕೊಟ್ಟಾದು ಎಂತ ನನ್ನ ಕ್ಯಾಂಡಿ ತಿಂತು ನೋಡಿ. ಆಯ್ತು, ಕ್ಯಾಂಡಿ ಮಾತ್ರ. ನೀನು ಇನ್ನೆಲ್ಲ ಕೊಡ್ಬೇಕಾ ನಿನಗೆ? ಹಾಂ ನಮಸ್ಕಾರ. ರೈಸ್ ನನ್ನ ಕ್ಯಾಂಡಿ ತಿಂತು ನೋಡಿ. ಸ್ವಲ್ಪ ಲೇಟ್ ಆಯ್ತಲ್ಲ ಬರುವಾಗ. ಅಲ್ಲಿ ಹತ್ತಲಿಗೆ ಎಂತ ಉಂಟು? ಹೌದು ಹೌದು. ಕೈಸಿದೆಲ್ಲ ಹಿಮದ ನೀರಂತೆ. ನೋಡ ಆ ಸೈಡ್ ಎಲ್ಲ ನೋಡ, ಅಲ್ಲಲ್ಲಿ ಗುಳಿ ಗುಳಿ ನಮ್ಮ ನೋಡ ಎಷ್ಟು ಚೆಂದ ಅಲ್ಲ. ವಾವ್, ಈ ಗಿಡ ನೋಡಿ, ಗಿಡ ಈಗುಂಟು ನೋಡಿ, ಚಂದ ಉಂಟು. ಮನೇಲಿ ಇಷ್ಟಿಷ್ಟ ಈಟ್ ಹಾಕಿರ ಆಗ್ತಿಲ್ಲ, ಒಟ್ಟು ಹಿಂಗೆ ಬಿಡ್ಕಿದಂಗದ್ದೆಲ್ಲ. ಅದೇನು ಗೊತ್ತುಂಟ, ಎಲ್ಲರದ್ದು ಬೆವರು ಎಲ್ಲ ಬಂದು ನೀರೆಲ್ಲ ಆಗಿ ಹದಿಯಾಗಿ ಮತ್ತೆ ಇದಾಗಿ ಮತ್ತೆ ಇದಾಗೋದು, ಮತ್ತೆ ಇದಾಗಿ ಮತ್ತೆ ಅದಾಗಿ ಅಕ್ಕ, ಅದಾಗಿ ಅಕ್ಕ, ಅದು ಅದಾಗಿ ಇದು ಇದಾಗಿ ಇದು ಅದಾಗ್ತದೆ. ಆಯ್ತು, ಆಗ್ಲಿ. ಹೇಗೆ?
ಎಲ್ಲ ಆಯ್ತು ಸುಮ್ಮನೆ ಈಗ ಅದು ಅದಾಗಿ ಇದು ಕೇಳಿ ಹ. ಅದು ಅದಾಗಿ ಸರಿ ಆಯ್ತಾ ಅದು ಅದಾಗಿ ಹಾ, ಇದು ಆಗ್ಲಿ. ಇದು ಆಗಿ ಆಗ್ಲಿ ಅದು ಇದು ಆಗ್ತದೆ. ಈಗ ಇದಾಗಿ ಅದಾಗಿದೆ, ಕೈ ತೊಳಿಬೇಕಿತ್ತೊಮ್ಮೆ. ಐಸ್ ಕ್ರೀಮ್ ತಿಂದಲ್ಲ ಕೈಯಲ್ಲಿ ಪಸೆ ಆಗಿದೆ, ಒಮ್ಮೆ ತೊಳಿಬೇಕು. ನೋಡಿ ಇದು 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 ಇನ್ನೊಂದು ದಾರಿ. ಹೀಗಾಗಿ ಮೇಲೋಗ್ಲಿಕ್ಕೆ ಸುಮಾರು ದಾರಿ ಉಂಟು. ನಾವೊಂದು ರೌಂಡ್ ಹಾಕಿ ಹೇಗೆ ಅಕ್ಕ ಒಂದು ಆಚೆ ಆ ಸೈಡಿಂದ ಹೀಗೆ ಕಾರ್ನರಿಂದ ಹೋಗಿ ಹೀಗಾಗಿ ಮೇಲೆ ಹೋಗಿ ಹೀಗೆ ಇಳಿತಿದ್ದೇವೆ. ಹೀಗೆ ಆ್ಯಕ್ಚುಲಿ ಕ್ರಮ ಪ್ರಕಾರ ಹೋಗೋದಾದರೆ ಅದೇ ನಾವು ಅದು ಕರೆಕ್ಟ್ ಅಲ್ವಾ? ಆ್ಯಕ್ಚುಲಿ ಕ್ರಮ ಪ್ರಕಾರ ಹೋಗೋದಾದರೆ ನಾವು ಹೋಗೋದು ಕರೆಕ್ಟ್. ಗಂಟೆ ಆಯಿತು, ಗಂಟೆ ಇಲ್ಲಿ ಹೇಳ್ತೇನೆ 11:50 ಹಸಿವಾಗ್ತದ ಅಂತ ಗೊತ್ತಾಗ್ತಿಲ್ಲ. 11:50 ಇಲ್ಲ ಮೇಲೆ ಸೂರ್ಯನಿಗೆಲ್ಲ ಮೋಡ ಕವರ್. ನಾವು ಊಟ ಇಲ್ಲಿ ಮಾಡೋದು. ನೋಡಿಟ್ಟಿಯಾರಂತ ಇಲ್ಲಿ ಇಲ್ಲಿ ಲೆಫ್ಟ್ ಇಲ್ಲಿಂದ. ಓ ಇದುವೇ ಟಿಪ್ಪು ಡ್ರಾಪ್ ಅಲ್ಲಿ ಅಲ್ಲಿ ಆ ಕಡೆ ಇತ್ತಲ್ಲ ಕೆಳಗೆ. ಅದು ಹೀಗೆ ಡೌನ್ ಉಂಟಲ್ಲ ಅದಕ್ಕೆ ಟಿಪ್ಪು ಡ್ರಾಪ್ ಅಂತ ಹೇಳುದು. ಟಿಪ್ಪು ಸುಲ್ತಾನ ಹೀಗೆ ಎಳ್ದು ಹಾಕ್ತಿದ್ದಂತೆ. ಯಾರನ್ನು ಯಾರಿಗೂ ಗೊತ್ತು. ಮತ್ತೆ ಎಳ್ದು ಹಾಕ್ತಿದ್ದ ಅಂತ ಹೇಳಿ ಅವ ಆಗ್ತಿರ್ಲಿಲ್ಲ, ಅವನ ಶಿಷ್ಯ ಅಂತ ಇರ್ತಾರಲ್ಲ ಎಂತ ಹೇಳಿದ್ರು ಸೈನಿಕರ ಹತ್ರ ಹೇಳಿ ಹಾಕಿಸ್ತಿದ್ದಿರ್ಬೋದು. ಓ ಹಾಗೆ ಅಂದ್ರೆ ಇದು ಸ್ಮಶಾನ ಇದ್ದಾಗೆ ಆಚೆ. ಹಾಂ ಇದಾಗ ನಾವು ಹೋದ್ವಲ್ಲ ಅಲ್ಲ, ಇದು ಬೇರೆ ಅಕ್ರಾವತಿ ನದಿ ಮೂಲ. ಎಷ್ಟು ನದಿ ಮೂಲ ಇದೆ ಅಂದ್ರೆ ಇಲ್ಲಿ ಅಕ್ರಾವತಿ ಅರ್ಕಾವತಿ ಅಕ್ರ. ಕನ್ನಡ ಓದಲಿಕ್ಕೆ ಬರೋದಿಲ್ಲ ಅಂತ ಹೇಳೋರು ನನಗೆ. ಗೈಸ್ ನಾನು ಸ್ವಲ್ಪ ಸಬ್ಜೆಕ್ಟಲ್ಲೆಲ್ಲ ವೀಕ್ ಅಲ್ವಾ? ನಾವಿಬ್ರು ಸಹ ವೀಕ್ ಸ್ವಲ್ಪ. ಹೌದು ಎಲ್ಲದಲ್ಲಿ ವೀಕ್. ನೀವು ಹೇಳಿ ಕಮೆಂಟಲ್ಲಿ ಯಾವುದಲ್ಲಿ ಬೇಡ ಬಿಡಿ, ನೀವು ಎಂತೆಲ್ಲ ಹೇಳ್ತೀರಾ. ನದಿ ಮೂಲ ಬಂತು ಯಾವ ಬಲ್ಲೆಗೆ ಹಂದಿ ಗೈಸ್ ಇದು ನೋಡಿ ಅರ್ಕಾವತಿ ನದಿ ಉಗಮ ಸ್ಥಳ. ಗೈಸ್ ಇದು ನೋಡಿ ಗೈಸ್ ಇದು ಅರ್ಕಾವತಿ ಉಗಮ ಸ್ಥಾನ. ಮರ ಗಿಡ ಒಳ್ಳೆ ಹೆದರಿಕೆ ಆಗುವ ಪ್ಲೇಸ್ ಥರ ಇದೆ. ಯಾರಿಲ್ಲ ಇಲ್ಲಿ ಮಾತ್ರ ಜನ. ಹೋಗುವ. ಆಗ್ತಾ ಇದೆ ನೋಡಿ. ಅರ್ಕಾವತಿ ನದಿ ಅಂತ ನೀವು ಮ್ಯಾಪಲ್ಲಿ ಸರ್ಚ್ ಮಾಡ್ತೀರಲ್ಲ, ಸರ್ಚ್ ಮಾಡಿದರೆ ಉಗಮ ಸ್ಥಾನ ನೋಡ್ಬೇಕಾದ್ರೆ ನಂದಿ ಬೆಟ್ಟಕ್ಕೆ ಬನ್ನಿ ಆಯ್ತಾ. ಇಲ್ಲಿದೆ ಬರ್ತ್ ಪ್ಲೇಸ್ ಉಗಮ ಸ್ಥಾನ ಅಂದರೆ. ಗೊತ್ತೇ ಇರಲಿಲ್ಲ ಮಾರೆ ಅವರಿಗೆ. ಒಮ್ಮೆ ಕೈ ಕೊಡ. ಸರಿ ಹಿಡ್ಕ. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಸೊ ಮಚ್. ಮೆನ್ಷನ್ ನಾಟ್ ಮೆನ್ಷನ್ ನಾಟ್ ಅಪ್ಪನ ಡೈಲಾಗ್. ಟಾಟಾ, ಥ್ಯಾಂಕ್ ಯು, ಹ್ಯಾಪಿ ಜರ್ನಿ, ಕಂಗ್ರಾಚುಲೇಷನ್, ಆಲ್ ದ ಬೆಸ್ಟ್ ಎಲ್ಲ ಒಟ್ಟಿಗೆ ಹೇಳಿಬಿಡೋದು. ಬೆಸ್ಟ್ ಆಫ್ ಲಕ್. ಚಾರ್ಜ್ ಗಾಲಿ ಆಯ್ತು ಮಾರೆ ಇದರದ್ದು. ಆಫ್ ಮಾಡೋದು ಎಷ್ಟಿದೆ? ಎಷ್ಟಿದೆ? 30% ಉಂಟು. 30% ಸಾಕು ಕೆಳಗೆ ಇಳಿಯೋ ತನಕ ಅಂತೆ. ಬಸ್ಲಿಲ್ಲ. ಭಯಂಕರ ಮಾರೆ ಕಂಟ್ರೋಲ್. ಮೊದಲಿರೋ ಶೀತ ಹೊರಗೆ ಹರಡ್ತದೆ ಹೀಗೆ ಉಸಿರಾಡ್ತಿದ್ರು. ನಾನು ನಂದಿನಿ ವಿಡಿಯೋ ಆನ್ ಮಾಡಿದಾಗ ಸ್ಟಾಪ್ ಮಾಡಿದ್ರು. ಇದು ಬೇರೆ ನಂದಿನಿ.
ನಂದಿನಿ ಅಂತ ಒಬ್ಬರೇ ಇರೋದಾ? ರಾಶಿ ಜನ ಇರ್ತಾರೆ. ಹೌದು, ಮುಂಗಾರು ಮಳೆಯಲ್ಲಿ ನಂದಿನಿ. ಹೌದು. ಸಾನ ಅಂತ ಒಬ್ಬರೇ ಇರೋದಾ? ರಾಶಿ ಇರ್ತಾರೆ. ಸ್ಕಂದ ಅಂತ ಒಬ್ಬ ಇರೋದಾ? ಇಲ್ಲ, ರಾಶಿ ಇರ್ತಾರೆ. ಸ್ಕಂದ ಕೃಷ್ಣ ಅಂತ ಒಬ್ಬ ಇರೋದಾ? ಅಲ್ಲ. ನನ್ನನ್ನು ನೋಡಿ ಹೆಸರನ್ನು ಸಹ ಕಾಪಿ ಮಾಡುವವರು ಇರ್ತಾರೆ. ಭಯಂಕರ. ಹಾಯ್. ಆಯ್ತು, ಇನ್ನು ಕೆಳಗೆ ಮೇಡಮ್. ಓ, ಇಲ್ಲಿಂದ ಹೋದರೆ ಅಲ್ಲಿಗೆ ಹೋಗ್ತದಲ್ಲ. ಈಗೆಲ್ಲ ನಂದಿ ಹಿಲ್ಸಿದು, ಇವಾಗೆಲ್ಲ ನಂದಿ ಹಿಲ್ಸಿದು. ಬಾ, ನಿಮಿಷ ಮಾದಲ್ಲಿ ಆಗ್ತಿಲ್ಲ ಮಾರೆ. ಈಗ ಬೈಕಿನ ಇದು ಪ್ಲೇಸ್ ಅಲ್ಲಿ ಮೇಲೆ ಇರ್ಬೋದು. ಮೇಲೆಲ್ಲ ಇಲ್ಲಿ ನನಗೆ ಗೊತ್ತುಂಟು, ನನಗೆ ಗೊತ್ತು ನಿನ್ನು. ಈಗ ಇಲ್ಲೆಲ್ಲ ನಾವು ವಾಕ್ ಮಾಡಿದ್ದೇವೆ. ಎಂತ ಹೇಳಲಿಕ್ಕಿದ್ದೆ, ಮರ್ತೋಯ್ತು. ಇವಾಗಾದರೆ ಇನ್ನು ನೆಕ್ಸ್ಟ್ ಟೈಮ್ ಯಾವಾಗ ಬರೋದಿದ್ರೆ ನನ್ನ ಹಿಲ್ಸ್ ಕರೆಕ್ಟ್ ಮ್ಯಾಪ್ ತಲೆಯಲ್ಲಿ ಉಂಟು, ಹೇಗೆಲ್ಲ ಹೋಗಬೇಕು ಅಂತ ಅಲ್ವಾ? ಕರೆಕ್ಟ್ ಗೊತ್ತಾಯ್ತು. ನಂದಿ ಹಿಲ್ಸ್ ಫುಲ್ ಸುತ್ತಿದ್ವಿ. ನಂದಿ ಹಿಲ್ಸ್ ಮಾಸ್ಟರ್ ಆಯಿತು, ಈಗ ಮಾಸ್ಟರ್ ಡಿಗ್ರಿ ಆಯಿತು ನಂದಿ ಹಿಲ್ಸಿದು ಅಲ್ವಾ ಮೇಡಮ್? ನಾನು ಹೇಳಿದ ಟೈಮಿಗೆ ಮನೆಯಿಂದ ಹೊರಟಿದ್ರೆ ಸ್ವಲ್ಪ ಮೋಡ. ಇಲ್ಲ, ನಾನು ಹೇಳಿದ್ದು ನೀವು ಲೇಟ್ ಆಯಿತು. ಎಲ್ಲ ಕರಗಿತ್ತು. ನೀವು ಇವರು ಹೊರಡುವಾಗ ಲೇಟ್ ಮಾಡಿದ್ರು ಗೈಸ್. ನಾನು ಲೇಟ್ ಮಾಡಿದಲ್ಲ, ಪ್ರತಿ ಸತಿ ನನಗೆ ದೂರ ಹಾಕುದು. ಇವರೇ ಲೇಟ್ ಮಾಡೋದು, ಮತ್ತೆ ನಿಮಗೆ ಗೊತ್ತಿಲ್ಲ ಯಾರು ಲೇಟ್ ಮಾಡೋದು ಅಂತ. ಹುಡುಗಿಯರೇ, ಹುಡುಗಿಯರಿಗೆ ಸುಮ್ಮನೆ ದೂರ ಹಾಕ್ಬೇಡ. ನಾನು ಫಸ್ಟ್ ಎದ್ದದ್ದು ನಾನೇ. ಎದ್ದದೌದು, ನನಗೆ ನಾನು ಎದ್ದದ್ದು ಎಷ್ಟು ಗಂಟೆ? 5 ಗಂಟೆ ಎದ್ದ 5 ನಿಮಿಷದಲ್ಲಿ ಹೊರಟಾಗಿದ್ದಕ್ಕೆ. 5 ಅಲ್ಲ, 1/4 ಗಂಟೆಯಲ್ಲಿ ಹೊರಟಾಗಿದೆ. ನಾನು ಬರುವಾಗ ಇಲ್ಲೊಂದು ಮಂಗ ಇತ್ತು, ಒಂದು ವೀಡಿಯೋ ಹಾಕಿದ್ದೆ ಅವತ್ತು ಅಲ್ಲಿ ಒಂದು ವೀಡಿಯೋ ಹಾಕಿದ್ದೆ. ನೋಡಿ ಬರ್ತೀನಿ. ನನ್ನ ಕಟ್ ಮಾಡಿ ನೀವು ಅರ್ಧದಲ್ಲಿ. ಇದು ಪಿಂಕ್ ಅಲ್ಲ, ಕೆಂಪು. ನನ್ನ ಕಟ್ ಮಾಡಿ ನೀವು. ಅದು ಪಿಂಕಿ. ಅದು ಅಮ್ಮ ಅದರದ್ದು ಇದು ವಿಡಿಯೋ ತೆಗಿ. ತೆಗ್ದೆ ಅದು ಕಾಣುದಿಲ್ಲ ಇಲ್ಲಿ. ಝೂಮ್ ಮಾಡಿ ನಿಮ್ಮ ಮೊಬೈಲಲ್ಲಿ. ಇದೆಲ್ಲ ಆಗುದಿಲ್ಲ ಝೂಮ್. ಮತ್ತೆ ಅಷ್ಟು ರೇಟ್ ಕೊಟ್ಟು ತೆಗೆದಂತೆ. ಅದು ಆಕ್ಷನ್ ಕ್ಯಾಮ್ ಅಂತ ಹೇಳೋದು ಅದಕ್ಕೆ. ಒಟ್ಟು ಕ್ಯಾಮರಾ ರಫ್ ಯೂಸ್. ಅದೇ ರಫ್ ಯೂಸ್ಗೆ ಹೇಳಿದ್ನ ನಾನು. ಅಲ್ಲಿ ಹೋಗಿ ವಿಡಿಯೋ ಮಾಡ್ಬೇಕಾ, ಮರ ಹತ್ಬೇಕಾ? ಎಂತ ಮಾತಾಡ್ತೀರ ಮಾರೆ. ನಾನೊಂದು ಎಂತ ಹೇಳ್ತಿದ್ದೆ, ಕಟ್ ಮಾಡಿದ್ರು. ಅವತ್ತು ಇನ್ಸ್ಟಾಗ್ರಾಮಲ್ಲಿ ಒಂದು ಒಂದು ವಿಡಿಯೋ ಹಾಕಿದ್ದೆ. ಇಲ್ಲಿ 2 ಮಂಗ, ಒಂದು ಹೆಣ್ಣು ಮಂಗ ಮತ್ತು ಅದರ ಮರಿ ಮತ್ತು ಅದರ ಅಪ್ಪ ಹೀಗೆ ಅಲ್ಲ, ಅಪ್ಪ ಹೀಗೆ ನಾಲಿಗೆ ಹೀಗೆ ಮಾಡೋದು ಲಾಸ್ಟಿಗೆ ಹೀಗೆ ಮಾಡೋದು. ಫಸ್ಟಿಗೆ ವೀಡಿಯೋ ಮಾಡಿದೆ ಅದರದ್ದು, ಯಾವುದ್ರದ್ದು ಹೆಣ್ಣಿದು. ಮತ್ತೆ ಹೀಗೆ ತಿರುಗಿಸಿ ನಿಮಗೆ ತೋರಿಸ್ತೇನೆ. ನೀವು ನೋಡಿದ್ದೀರಾ? ವಿಡಿಯೋ ಮಾಡಿದಕ್ಕೆ ಹಾಗೆ ಮಾಡಿದದ್ದು. ಅದೇ ಇರ್ಬೋದು. ಹೋಗಿ ನಿನಗೆ ಇದು ಸಿಕ್ಕಿದ್ದು ಅಂತ ಹೇಳಿ ಅದ್ರ ರಿಯಾಕ್ಷನ್ ಕೊಟ್ಟದಷ್ಟೇ. ಹೌದಾ? ಗಾಡಿ ಬರ್ತದೆ ನೋಡಿ. ಫೈಟಿಂಗ್ ಮಾಡ್ತಾ ಉಂಟು. ಈಗ ಪುನಃ ನನ್ನ ಬ್ಯಾಗ್ ಎಳಿಯುವಾಗೆ ಮಾಡ್ಬೇಡ ಆಯ್ತು. ಬಂತು ಹೇಳಿ ನಾನು ಹೇಳಿದ್ದೆ. ಇಲ್ಲಿಂದ ಹೋಗ, ಸೇಮ್ ಗೊತ್ತಾಯ್ತು. ಎಂಟ್ರೆನ್ಸ್ ಹತ್ರ ಹೋಗ್ತಿದ್ದೆವು. ಆಗ ಮತ್ತೆ ಕೆರೆ ಬ್ಲಾಗಿಗೆ ಹಾಕಿದ್ದೆ ನೀನು? ಹೌದು, ಹಾಕಿದ್ದೇನೆ. ಎಕ್ಸಿಟ್ಗೆ ರೀಚ್ ಆದೆವು. ಐಸ್ ಎಂಟ್ರಿ ಪಾಯಿಂಟ್. ಈಗ ಎಕ್ಸಿಟ್. ನಾವು ಎಕ್ಸಿಟ್ ಆಗ್ತಾ ಇರೋದು. ಸೊ ಅದು ಎಂಟ್ರಾದ್ದೇ ಎಕ್ಸಿಟ್ ಪಾಯಿಂಟ್. ಸೊ ಎಂಟ್ರಿ ಪಾಯಿಂಟ್ ಅಂತಲೇ ಅದು ಎಂಟ್ರಿ ಈಸ್ ಈಕ್ವಲ್ ಟು ಎಕ್ಸಿಟ್ ಅಂತ ಹಾಕಿ ಬಿಡು. ಮ್ಯಾಥ್ಸ್ ಈಕ್ವೇಷನ್ ಬರ್ತಾ ಬ್ರೋ. ಬಿಡು. ಹಾಯ್, ಅದು ಮಲಗಿಕೊಂಡಿದೆ. ಅವರಿ ಬೇಡ ಕಿವಿ ಗುತ್ತ ಮಾಡಿದ್ದು. ನಾವು ಹೋಗ್ತೇವೆ. ಹಲೋ. ಫೋಟೋ ರೆಕಾರ್ಡ್ ಆಗುತ್ತೆ. What? ಅವ್ರು ಹೇಳಿದ್ ಕೇಳಿತಾ? ಕ್ಯಾಮ್ರಾದಲ್ಲಿ ಫೋಟೋ ರೆಕಾರ್ಡ್ ಆಗುತ್ತಾ? ಮತ್ತೆ ಕ್ಯಾಮೆರಾ ಇಪ್ಪದಂತಾಗೆ? ಅಲ್ಲ, ಒಂದು ನಿಮಿಷ. ಕ್ಯಾಮ್ರಾದಲ್ಲಿ ಫೋಟೋ ರೆಕಾರ್ಡ್ ಆಗುತ್ತಾ? ಅದು ಹೇಳಿದ್ದ ನಾನು ಹೇಳಿದಲ್ಲ. ಅವು ಕ್ಯಾಮ್ರಾದಲ್ಲಿ ಫೋಟೋ ರೆಕಾರ್ಡ್ ಏನೋ ಹೇಗೆ ನಂದಿ ಹಿಲ್ಸ್ ಎಲ್ಲ ಆಯಿತು, ಚೆನ್ನಾಗಿತ್ತು ಅಲ್ವಾ ಗೈಸ್? ಇಲ್ಲಿ ಟಿಕೆಟ್ ಕೌಂಟ್ರು, ಹೆಲ್ಮೆಟ್ ಕೌಂಟ್ರು ನಮ್ದು ಆಯ್ತು. ಈಗ ಎಲ್ಲ ಆಯ್ತು. ಈಗ ಇನ್ನು ಹೆಲ್ಮೆಟ್ ತೆಕ್ಕೊಂಡು ಗಾಡಿ ತೆಕ್ಕೊಂಡು ಹೋಗ್ತೇವೆ. ಇದರಲ್ಲಿ ಹೆಲ್ಮೆಟ್ ಮೌಂಟಲ್ಲಿ ಸಿಗ್ತೇನೆ. ಬಾಯ್. ಲಾಸ್ಟ್ ಟೈಮ್ ನಂದಿ ಬೆಟ್ಟಕ್ಕೆ ಬಂದಾಗ ಇದು ಎಂತ ಇಷ್ಟು ಸುತ್ತಿರಲಿಲ್ಲ.
ಅಂದರೆ ನಾವು ಸೀದಾ ಸನ್ಸೆಟ್ ನೋಡಲಿಕ್ಕೆ ಸೀದಾ ಹತ್ತಿದ್ವಿ, ಸನ್ಸೆಟ್ ನೋಡಿ ವಾಪಸ್ ಹೋದ್ವಿ. ಫುಲ್ ಹಿಂದೆ ಎಲ್ಲ ಹೋಗ್ಲಿಕ್ಕೆ ಆಗಲಿಲ್ಲ, ಈ ಸತಿ ಹಿಂದೆ ಎಲ್ಲ ಹೋಗಿದ್ದೇವೆ. ಚೆಂದ ಇತ್ತು ಅಲ್ಲಿ ಹಿಂದೆ. ಬೆಳಿಗ್ಗೆ ಬಂದರೆ ಒಳ್ಳೆ ಪ್ಲೇಸ್, ರಶ್ ಇಲ್ಲದಿದ್ದರೆ ಒಳ್ಳೆ ಪ್ಲೇಸ್. ಗೈಸ್, ಇಲ್ಲಿಗೆ ನಮ್ಮ ವ್ಲಾಗ್ ಎಂಡ್ ಮಾಡುವ ಅಕ್ಕ. ವ್ಲಾಗ್ ಎಂಡ್ ಮಾಡೋ ಇಲ್ಲಿಗೆ. ಬೈ ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.